ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ನಿನ್ನೆ ಕಾಂಗ್ರೆಸ್ ಸಂಸ್ಥಾಪನಾ ದಿನವನ್ನು ಜಮಖಂಡಿಯ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ ಒಡೆತನದ ರಾಯಲ್ ಪ್ಯಾಲೇಸ್ ಸ್ಕೂಲ್ನಲ್ಲಿ ಸಂಸ್ಥಾಪನೆಯ ದಿನವನ್ನು ಆಚರಣೆ ಮಾಡಿದರು. ಇನ್ನು ಈ ಸಮಯದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಬಸವರಾಜ್ ಸಿಂಧೂರ್ ಅವರು ಮಾತನಾಡಿ, ಇವತ್ತು ಭಾರತ ದೇಶದಲ್ಲಿ ರಾಷ್ಟ್ರೀಕರಣ ಬ್ಯಾಂಕ್ ಅನ್ನು ಎಲ್ಲ ಜನತೆಗೆ ಅನುಕೂಲ ಮಾಡಿಕೊಟ್ಟಿರುವಂತಹ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ದಕ್ಷಿಣ ಭಾರತಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲ್ವೆ ಸೌಲಭ್ಯವನ್ನು ಒದಗಿಸಿದ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಜಾಫರ್ ಶರೀಫ್. ಈ ದೇಶದಲ್ಲಿ ಇರುವಂತಹ ಬಡತನ ನಿರ್ಮೂಲನೆ ಮಾಡುವುದಕ್ಕೆ, ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡುವುದಕ್ಕೆ ಮತ್ತು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ತಿರುಗಾಡುವುದಕ್ಕೆ ಹೆಚ್ಚಿನ ಆದ್ಯತೆ ವಹಿಸಿರುವಂತಹ ಪಕ್ಷ ಯಾವುದಾದ್ರೂ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. ನಮ್ಮ ದೇಶಕ್ಕಾಗಿ ಇಂದಿರಾ ಗಾಂಧಿಯವರು ಮತ್ತು ಪ್ರಾಣವನ್ನೇ ಕೊಟ್ಟಿದ್ದಾರೆ. ರಾಜೀವ್ ಗಾಂಧಿಯವರು ಸಹ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ್ದಾರೆ. ನಮ್ಮ ದೇಶಕ್ಕಾಗಿ ಇಂದು ಸೋನಿಯಾ ಗಾಂಧೀಜಿಯವರು ಏನಾದರೂ ಮನಸ್ಸು ಮಾಡಿದರೆ ಭಾರತ ದೇಶದಲ್ಲಿ 2004ನೇ ಇಸ್ವಿಯಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಯಾಗಬಹುದಾಗಿತ್ತು. ಆದರೆ ದೇಶದ ಒಳಿತಿಗಾಗಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ಭಾರತದ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ತ್ಯಾಗ ಮಾಡಿರುವಂತಹ ಕುಟುಂಬ ಅಂದರೆ ಅದು ಗಾಂಧಿ ಕುಟುಂಬ ಎಂದು ಹೇಳಿದರು. ಇವತ್ತು ಭಾರತ ದೇಶದಲ್ಲಿ ರಾಷ್ಟ್ರೀಕರಣ ಬ್ಯಾಂಕವನ್ನು ಮಾಡಿ ಎಲ್ಲಾ ಜನತೆಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಇವತ್ತು ಆಹಾರ ಭದ್ರತಾ ಯೋಜನೆ ಜಾರಿಗೆ ತಂದು ಬಡವರ ಹೊಟ್ಟೆಗೆ ತುತ್ತು ಅನ್ನವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದು? ಕಾಂಗ್ರೆಸ್ ಪಕ್ಷ. ಇವತ್ತು ನಾವು ಇನ್ನೊಬ್ಬ ಮಹಾತ್ಮನ ನೆನೆಸ್ಕೋಬೇಕಾಗ್ತದೆ. ದಕ್ಷಿಣ ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರೈಲ್ವೆ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಜಾಫರ್ ಶರೀಫ್. ನೆನೆಸ್ಕೋಬೇಕಾಗ್ತದೆ. ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ವರ್ಧಮಾನ್ ನ್ಯಾಮಗೌಡ್ 1985ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ಥಾಪನೆಗೊಂಡಾಗಿನಿಂದ ಇಲ್ಲಿಯವರೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ನಮ್ಮ ಕಾಂಗ್ರೆಸ್ ಸಂಘಟನೆಯನ್ನು ಬೆಳೆಸಿಕೊಂಡು ಹೋದಾಗ ಮಾತ್ರ ಸಂಘಟನೆ ಉಳಿಸಿಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಚಿಂತನ ಮಂಥನ ಕಾರ್ಯಕ್ರಮದ ಜೊತೆಗೆ ನಾವೆಲ್ಲರೂ ಕೂಡಿಕೊಂಡು ಸಂಘಟನೆಯನ್ನು ಬಲಿಷ್ಠಗೊಳಿಸೋಣ ಎಂದು ಹೇಳಿದರು. ಮಂತ್ರಿಗಳು ಮ್ಯಾನೇಜ್ ಮಾಡಬೇಕು, ಅವ್ರು ಮ್ಯಾನೇಜ್ ಮಾಡಬೇಕು, ಎಂಎಲ್ಎಗಳು ಮ್ಯಾನೇಜ್ ಮಾಡಬೇಕು, ಅಧಿಕಾರಕ್ಕೆ ಇರಬೇಕು. ಇದೊಂದು ಕೆಟಗರಿ. ಇನ್ನೊಂದು ದೊಡ್ಡ ಕೆಟಗರಿ ಐತಿ. ಅದೇನಂತ ಕಾಂಗ್ರೆಸ್ ಯಾವತ್ತು ಇರತೈತಿ, ಆನಂದ್ ನ್ಯಾಮಗೌಡ ಜೊತೆ ಇರತ್ತಾರ. ನಾವು 2008 ನೋಡತ್ತೀವಿ, ಅದಕ್ಕಿಂತ ಮೊದಲಿನಿಂದ ನೋಡತ್ತೀವಿ. ಆದ್ರೆ ನಾ ಏನಂತ ಸತ್ಯ ಮಾತಾಡ್ತೀವಿ, ಕೆಲವೊಂದು ಮಂದಿ ನೋವಾಗ್ತದೆ. ಆಗೋದಕ್ಕೆ ನನಗೇನೇನು ಬಿಡೇ ಇಲ್ಲ. ಏನು ಅಧಿಕಾರ ಕೆಲವೊಮ್ಮೆ ಬಿಡಲ್ಲ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಕಟ್ಟುನು ಕಾಂಗ್ರೆಸ್ದಾಗ ಯಾರು ಮೋಸ ಮಾಡ್ತಾರ ಅಂತಕ್ಕಂಥ ತಿಳ್ಕೊಂಡು ಮತ್ತು ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರು ದಿವಂಗತ ಬಸವರಾಜ್ ಗಲಗಲಿ ಇವರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು 2 ನಿಮಿಷದ ಮೌನಾಚರಣೆಯ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಜಮಖಂಡಿಯ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ್ ಅವರು ನಮ್ಮ ಭಾರತ ದೇಶವನ್ನು ಆಕ್ರಮಿಸಿ ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಲು ಸಂಸ್ಥಾಪನೆಯಾದಂತಹ ಪಕ್ಷ ಈ ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೊಟ್ಟಿರುವಂತಹ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದ ಸಲುವಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ನಿರ್ಮಾಣ ಮಾಡಿಲ್ಲ. ಈ ದೇಶದ ವಿರೋಧಿಗಳನ್ನು ಸೆದೆಬಡಿಯಲು ಜನವಿರೋಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವವರನ್ನು ಹೆಡೆಮುರಿ ಕಟ್ಟಲು ಈ ಕಾಂಗ್ರೆಸ್ ಪಕ್ಷವನ್ನು ನಿರ್ಮಾಣ ಮಾಡಿದ್ದು ಎಂದು ಹೇಳಿದರು. WC ಬ್ಯಾನರ್ಜಿ ಅವರು ಪ್ರಥಮ ಅಧ್ಯಕ್ಷರಾಗಿ ಈ ಒಂದು ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಸುಮಾರು 139 ವರ್ಷ ಈ ಪಕ್ಷ ಸ್ಥಾಪನೆಯಾಗಿ ಯಾವುದೇ ಅಧಿಕಾರ ಸಲುವಾಗಿ ಸ್ಥಾಪನೆ ಮಾಡಿರ್ತಕ್ಕಂಥ ಪಕ್ಷ ಅಲ್ಲ ಇದು. ಅವತ್ತಿನ ದಿನ ದೇಶದಿಂದ ಬ್ರಿಟಿಷರನ್ನ ಓಡಿಸಬೇಕು ಅಂಥೇಳಿ ಒಂದು ಉದ್ದೇಶ ಇಟ್ಕೊಂಡು ಈ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಇನ್ನು ಈ ಸಮಯದಲ್ಲಿ ಡಾಕ್ಟರ್ ತೌಫಿಕ್ ಫಾರತ್ನಳ್ಳಿ, ಸುನಿಲ್ ಶಿಂದೆ, ಕುಮಾರ್ ಆಲ್ಗೂರ್, ವಿಶಾಲ್ ತೇಲಿ, ರೋಹಿತ್ ಸೂರ್ಯವಂಶಿ ಹಾಗೂ ನೂರಾರು ಕಾರ್ಯಕರ್ತರು ಮತ್ತು ಗಣ್ಯಮಾನ್ಯರು ಭಾಗಿಯಾಗಿದ್ದರು. ವರದಿ ಪ್ರದೀಪ್ ಶೇಗುನ್ಸಿ, ಪರ್ವಾ ನ್ಯೂಸ್, ಜಮಖಂಡಿ.